ಓಂ ನಮೋ ಭಗವತೆ ವಾ ಬುಕ್ ಬೇಕಾ ನಿಮಗೆ? ನನಗೈತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರೇ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ಭಗವತೆ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಸಿಕೆ. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ. ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಧ್ಯಾನ ಯೋಗ ಅಧ್ಯಾಯ 6 ಬರಲಿಲ್ಲಲ್ಲ? ಇಪ್ಪತ್ನಾಲ್ಕು ಆಯ್ತವತ್ತು, 25 ಆಯಿತು, 26 ಅನ್ಕೊಂತೆ. ಹಾಂ 26 ಆಗೋಯ್ತು. 27 ಆಯಿತು, 28 ನೋಡಿ. ಯಜ್ಞಾನ್ಯೇವಂ ಸದಾ ಆತ್ಮಾನಾಂ ಸದಾ ಆತ್ಮ ಯೋಗಿ ಯೇ ಗತ ಕಲ್ಮಷ ಸುಖೇನ ಬ್ರಹ್ಮ ಸಂಸ್ಪೃಶಂ ಆತ್ಮಾನಂ ಸುಖಮಾಶ್ರುತೆ. ಯಜ್ಞಾನ್ ಯೋಗಾಭ್ಯಾಸದಲ್ಲಿ ತೊಡಗಿಸಿ, ಏವಂ ಹೀಗೆ, ಸದಾ ಯಾವಾಗಲೂ, ಆತ್ಮಾನಂ ತನ್ನನ್ನು, ಯೋಗಿ ಪರಮೋನ್ನತ ಆತ್ಮನೊಂದಿಗೆ ಸಂಪರ್ಕವುಳ್ಳವನು, ಏಗತೆ ಮುಕ್ತವಾದ ಕಲ್ಮಶ ಸಕಲ ಭೌತಿಕ ಕಲ್ಮಶಗಳು ಉಳ್ಳುವನಾಗಿ ಸುಖೇನ ದಿವ್ಯ ಸುಖದಿಂದ ಬ್ರಹ್ಮ ಸಂಸ್ಪರ್ಶಂ ಪರಮೋನ್ನತನೊಂದಿಗೆ ಸತತ ಸಂಪರ್ಕವನ್ನು ಅತ್ಯುನ್ನತ ಸುಖವನ್ನು ಅಶ್ನುತೆ ಹೊಂದುತ್ತಾನೆ. ಅನುವಾದ ಭಾವಾರ್ಥ ಕೊಟ್ಟವರು ಭಕ್ತಿವೇದಾಂತ ಸಂಶೀಲ ಪ್ರಭುಪಾದ ಕಿ. ಓದ್ತೀರಾ? ಯಾಕಮ್ಮ ಪ್ರಭುಪಾದಿಲ್ಲಮ್ಮ? ರಾಮಾಯಣ ಸರಿ ಕೂತು. ಫ್ಯಾನ್ ಹಾಕ್ಲಾ? ಯಾಕ? ಫ್ಯಾನ್ ಹಾಕ್ಲಾ? ಹಾಕ್ತೀರಿ ರೆಡಿ ಮಾಡಿದ್ರಾ? ಅದು ಮಧ್ಯಾಹ್ನ ಇದಾಗ್ಬಿಟ್ಟಿದೆ ಅಂತಲ್ಲ.
ಸದಾ ಯೋಗಾಭ್ಯಾಸದಲ್ಲಿ ನಿರತನಾದ ಆತ್ಮ ಸಂಯಮಿಯಾದ ಯೋಗಿಯು ಎಲ್ಲ ಐಹಿಕ ಕಲ್ಮಶದಿಂದ